ಸ್ನೇಹಿತರೆ, ಕೃಷಿ ಮಿತ್ರ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ತಮಗೆ ನಾನು ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಯಾರು ಮೊದಲ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದಾರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಸ್ನೇಹಿತರು ಏನು ರೈತ ಮಿತ್ರರು ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಸರಿನಾ? ಸೊ ಇನ್ನು ವಿಷಯಕ್ಕೆ ಬರೋಣ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಮಾಹಿತಿ ಹಂಚ್ಕೋಬೇಕಂತ ನಾನು ಹೇಳಿದ್ನಲ್ಲ. ಸೊ ಈ ಮಾಹಿತಿ ಏನಲ್ಲ. ಸೊ ಈಗಾಗಲೇ ಯಾರು ಟೊಮೊಟೊ ನಾಟಿ ಮಾಡಿ 30ರಿಂದ 50 ದಿನ ಒಳಗಡೆ ಅದು ಯಾರ್ದು ಬೆಲೆ ಇದೆಯೋ ಅವ್ರಿಗೆಲ್ಲ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಸೊ ಇದು ಕಾಮನ್ ಆಗಿ ನಾವೆಲ್ಲರೂ ನೋಡ್ತಾ ಇರ್ತಕ್ಕಂಥ ಸಮಸ್ಯೆನೇ ಇದು. ಸೊ ಸಮಸ್ಯೆ ಯಾವ್ದೂ ಅಲ್ಲ. ಇದು ಬೂದಿ ರೋಗ ಅಂತ ನಾವು ಕರಿತೀವಿ. ಅಂದ್ರೆ ಪೌಡ್ರಿ ಮೈಲ್ಡ್ಯೂ ಅಂತೀವಿ. ಏನು ಈ ಕೆಳಭಾಗದ ಟೊಮೊಟೊ ಎಲೆಗಳ ಮೇಲೆ ಒಂದು ಬಿಳಿ ಚುಕ್ಕೆಗಳು ಕಾಣಿಸ್ಕೊಳ್ತಾ ಬರ್ತವೆ. ಸೊ ಆ ಬಿಳಿ ಚುಕ್ಕೆಗಳನ್ನ ನಾವು ಬೂದಿ ರೋಗ ಅಂತ ಕರಿತೀವಿ. ಸೊ ಈ ಬೂದಿ ರೋಗ ಬರ್ಲಿಕ್ಕೆ ಕಾರಣ ಏನಂದ್ರೆ, ಮೇಲ್ಗಡೆ ಇರ್ತಕ್ಕಂಥ ಏನು ಈಗಾಗಲೇ ಬರ್ತಾ ಇರ್ತಕ್ಕಂಥ ತಾಪಮಾನ ಏನ್ ಬಿಸಿಲು ಜಾಸ್ತಿ ಇದೆ, ಪ್ಲಸ್ ಕೆಳಗಡೆ ನಾವು ಕೊಡ್ತಾ ಇರ್ತಕ್ಕಂಥ ನೀರಿನ ಅಂಶ ಏನಿದೆ ಅದ್ರ ಎರಡರ ಜೊತೆಗೆ ಈ 2 ಜಾಸ್ತಿ ಆದಾಗ ಏನಾಗುತ್ತಂದ್ರೆ ಈ ಬೂದಿ ರೋಗ ಅನ್ನೋದು ಸ್ಟಾರ್ಟ್ ಆಗೋಗುತ್ತೆ. ಸೊ ಅದ ಕಾರಣಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಏನು ಬೇಸಿಗೆ ಜಾಸ್ತಿ ಆಗ್ತಿದೆ, ಚೆನ್ನಾಗಿ ನೀರು ಕೊಡೋಣ ಬೆಳೆಗೆ ಅಂತ ಹೇಳ್ಬಿಟ್ಟು ಬೆಡ್ಡಿಂದ ಆಚೆ ಬೆಡ್‌ಗಳ ಮಧ್ಯೆಗೂ ಸಹ ತೇವ ಬರೋ ಥರ ನೀರು ಕೊಡ್ತಾ ಇದ್ದಾರೆ. ಸೊ ಇದ್ರ ಮುಖಾಂತರ ನಮ್ಗೆ ಏನಾಗುತ್ತಂದ್ರೆ ಬೂದಿ ರೋಗ ಜಾಸ್ತಿ ಆಗಿ ಅದು ಸ್ವಲ್ಪ ಸ್ವಲ್ಪ ದಿನೇ ಗಿಡ ಪೂರ್ತಿ ಅದು ಏನೋ ಸ್ಪ್ರೆಡ್ ಆಗೋಗುತ್ತೆ. ಪ್ಲಸ್ ಗಿಡದಿಂದ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ. ಈ ಸ್ಪ್ರೆಡ್ ಆಗುವುದರ ಮುಖಾಂತರ ಇದೇನಾಗುತ್ತಂದ್ರೆ ಈ ಬೆಳೆಯ ಬೆಳವಣಿಗೆ ಅನ್ನೋದು ಕುಂಠಿತವಾಗುತ್ತೆ. ಸೊ ಇದು ಹೋಗ್ತಾ ಕಂಪ್ಲೀಟ್ ಬೆಳೆ ಎಲ್ಲ ಡ್ಯಾಮೇಜ್ ಆಗುತ್ತೆ. ಇದರ ಜೊತೆಗೆ ಏನ್ ನಮ್ಗೆ ಫ್ಲವರಿಂಗ್ ಸ್ಟೇಜಲ್ಲಿ ಫ್ಲವರ್ ಬಂದಿದೆಯೋ ಫ್ಲವರ್ಸ್ ಎಲ್ಲ ಡ್ರಾಪ್ ಆಗ್ತವೆ. ಸೊ ಯಾವಾಗ ಫ್ಲವರ್ಸ್ ಡ್ರಾಪ್ ಆಗ್ತಾವೋ ನಮ್ಗೆ ಏನು ಬಡ್ ಫಾರ್ಮೇಷನ್ ಆಗಲ್ಲ, ಇಳುವರಿ ಸಿಗಲ್ಲ ಸರಿಯಾಗಿ, ಎಲ್ಲ ಆಗಾಗ್ಗೆ ಎಲ್ಲ ಡ್ರಾಪ್ ಆಗಿರ್ತಾವಲ್ಲ, ಇದ್ರ ಮುಖಾಂತರ ಅದು ನಮ್ಗೆ ಯಾವುದೇ ಕಾರಣಕ್ಕೂ ಇಳುವರಿ ಜಾಸ್ತಿ ಆಗಲ್ಲ. ಸೊ ಇದರ ಕಾರಣಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ಸೊ ಈಗಾಗಲೇ ಯಾರಿಗೆ ಕಾಣಿಸ್ಕೊಳ್ತಾ ಇದ್ದೀವಿ ಬೂದಿ ರೋಗ ಅನ್ನೋದಾದ್ರೆ, ಸೊ ಇನ್ನು ಕಾಣಿಸ್ಕೋಬಹುದು ಅನ್ನೋಂಥ ರೈತರು ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಗೆ ಹತ್ತಿರ ಇರ್ತಕ್ಕಂಥ ಯಾವುದೋ ಒಂದು ಪೆಸ್ಟಿಸೈಡ್ ಸ್ಟೋರ್ ಅಂತ ವಿಸಿಟ್ ಮಾಡಿ. ಸೊ ಅವ್ರಿಗೆ ತಿಳಿಸ್ಕೊಡಿ ಈ ಥರ ಆಗ್ತಿದೆ ಪ್ರಾಬ್ಲಮ್ ಅನ್ನೋದು, ಏನು ಮಾಡ್ಬೇಕನ್ನೋದು ಅವರು ಸಹ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಮತ್ತು ಅವರು ಸಹ ಕೆಲವೊಂದು ಕೆಮಿಕಲ್ಸನ್ನು ನಿಮಗೆ ಸ್ಪ್ರೇ ಮಾಡಲಿಕ್ಕೆ ಕೊಡ್ತಾರೆ. ಸೊ ಅದರಲ್ಲಿ ಅಡ್ವಾನ್ಸ್ ಆಗಿ ನಾವು ಸ್ಪ್ರೇ ಮಾಡ್ಕೋಬೇಕಾದ್ರೆ ಟೈಪೋನೆಟ್ ಮೀಥೈಲಾನ್ ಅಂತ ಒಂದು ಕೆಮಿಕಲ್ ಇದೆ. ಸೊ ಅದನ್ನು ನೀವು 1 ಲೀಟರ್‌ಗೆ 1 ಗ್ರಾಮ್ ಇಲ್ಲ 1.5 ಗ್ರಾಮ್‌ನ ಮಿಕ್ಸ್ ಮಾಡಿಕೊಂಡು ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ ಸೊ ಸ್ಟಾರ್ಟಿಂಗಲ್ಲಿ ಅದನ್ನು ನಾವು ತಡಿಬಹುದು. ಇಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಮ್ಮ ಗಿಡಗಳ ಕೆಳಭಾಗದಲ್ಲಿ ನಮಗೆ ಏನು ಬೂದಿ ರೋಗ ಕಾಣಿಸ್ಕೊಳ್ತಾ ಇದೆ, ಬಿಳಿಯಾದ ಚುಕ್ಕೆಗಳು ಕಾಣಿಸ್ಕೊಳ್ತಾ ಇದ್ದಾವೆ, ನಾವು ಈಗಲೇ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೊಡಿತೀವಿ ಅಂದರೆ ಅದಾಮ ಕಂಪನಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಕಸ್ಟೋಡಿ ಅಂತ ಇದೆ. ಸೊ ಇದನ್ನು ನಾವು 1.5 ml 1 ಲೀಟರ್‌ಗೆ ನಾವು ಮಿಕ್ಸ್ ಮಾಡಿಕೊಂಡು ಖಂಡಿತ ಸ್ಪ್ರೇ ಮಾಡ್ಕೋಬಹುದು. ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಇಲ್ಲ ಇನ್ನ ಸ್ವಲ್ಪ ಇನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ತುಂಬಾ ಜಾಸ್ತಿ ಆಗ್ತಿದೆ ನಮಗೆ ಬೂದಿ ರೋಗ ಅನ್ನೋದಾದ್ರೆ, ನೀವು ಇನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೊಡಿಬೇಕಂದ್ರೆ ಏನು ಬೇರೆ ಕಂಪನಿಯವರು ಪ್ರೊವೈಡ್ ಮಾಡಿರ್ತಕ್ಕಂಥ ನೇಟಿವೋ ಅಂತ ಒಂದಿದೆ. ಸೊ ನೇಟಿವೋ ಅನ್ನೋದು ನಿಮಗೆ 1 ಲೀಟರ್‌ಗೆ 1/2 ಗ್ರಾಮ್ ಅಂದ್ರೆ 0.5 ಗ್ರಾಮ್ ಅಂದ್ರೆ ಈ ನೇಟಿವೋ ಅನ್ನೋದನ್ನ ನಾವು 1 ಲೀಟರ್‌ಗೆ ಅರ್ಧ ಗ್ರಾಮ್ ಅಂತೆ ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ ಖಂಡಿತ ನೀವು ಬೂದಿ ರೋಗನ ಹತೋಟಿ ಮಾಡ್ಬೋದು. ಇನ್ನ ಸ್ವಲ್ಪ ಇದ್ರ ಜೊತೆಗೆ ಇನ್ನೂ ಒಂದು ಕೆಮಿಕಲ್ ಇದೆ. ಸೊ ಇದು BASF ಕಂಪನಿಯವರು ಪ್ರೊವೈಡ್ ಮಾಡಿರ್ತಕ್ಕಂಥ ಮೇರಿವಾನ್ ಅಂತ ಇದೆ. ಸೊ ನಿಮ್ಗೆ ಡಿಸ್‌ಪ್ಲೇ ಮೇಲೆಲ್ಲ ನಾನು ತೋರಿಸ್ತಾ ಇರ್ತೀನಿ. ಸೊ ಅದನ್ನ ನೀವು ಗಮನಿಸ್ಕೋಬಹುದು. ಮೇರಿವಾನ್ ಅಂತ ಇದೆ. ಇದನ್ನ 0.3 ml ಪರ್ ಲೀಟರ್ ಅಂತ ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೋಬಹುದು. ಸೊ ಈಗಾಗಲೇ ನಾನು ಏನೇನು ಫಂಗಿಸೈಡ್ಸ್ ನಿಮ್ಗೆ ಏನು ಬೂದಿ ರೋಗಕ್ಕೆ ಹೇಳಿದ್ದೀನೋ ಇದೆಲ್ಲಾನ ಸ್ಪ್ರೇ ಮಾಡುವಾಗ ನೀವು ನಿಮ್ಮ ಔಷಧಿಗೆ ಗಮ್ಮನ್ನ ಯೂಸ್ ಮಾಡ್ಕೋಬೇಕು. ಗಮ್ಮನ್ನ ಅಂದ್ರೆ ಸ್ಪ್ರೆಡರ್ ಅಂತಾನೆ ಕರೀತಾರೆ ಕೆಲವರು. ಕೆಲವು ಸ್ಟಿಕ್ಕರ್ ಅಂತ ಅಂತಾರೆ ಅದನ್ನ. ಸೊ ನೀವು ಈ ಮೇಲ್ಕಂಡ ನಾನು ಏನು ಫಂಗಿಸೈಡ್ಸ್ ನಿಮ್ಗೆ ತಿಳಿಸಿದ್ನೋ ಅದರ ಜೊತೆಗೆ ಗಮ್ಮನ್ನ ನೀವು ಯೂಸ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಂಡಿದ್ರೆ ಗಮ್ಮನ್ನ ಯೂಸ್ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮಗೆ ರಿಸಲ್ಟ್ ಅನ್ನೋದು ಎಕ್ಸಲೆಂಟ್ ಆಗಿ ಬರುತ್ತೆ. ಯಾಕಂದ್ರೆ ಆ, ಗಮ್ ಗಮ್ಮನ್ನ ಮಿಕ್ಸ್ ಮಾಡಿದ್ವಿ ಅಂದ್ರೆ ನಾವು ಸ್ಪ್ರೇ ಮಾಡುವಂತಹ ಏನು ಔಷಧಿ ಇದೆಯೋ ಇದಾಗಿ ಎಲೆ ಪೂರ್ತಿ ಮತ್ತೆ ಕೆಳಭಾಗದಲ್ಲೂ ಸಹ ಅದು ಸ್ಪ್ರೆಡ್ ಮಾಡುತ್ತೆ. ಇದ್ರ ಮುಖಾಂತರ ಖಂಡಿತ ನಾವು ಈ ಬೂದಿ ರೋಗ ಅನ್ನೋದು ಖಂಡಿತ ಹತೋಟಿ ಮಾಡಬಹುದು. ಇಲ್ಲ ತುಂಬಾ ಸಿವಿಯರ್ ಆಗೋಗುತ್ತೆ ಬೂದಿ ರೋಗ ಅನ್ನೋದಾದ್ರೆ ನೀವು ಸ್ಪ್ರೇ ಮಾಡಿದ ನಂತರ ನಿಮ್ಮ ಡ್ರಿಪ್ ಮುಖಾಂತರ 1 ಎಕರೆಗೆ 1 ಕೆಜಿಯಿಂದ 2 ಕೆಜಿ ಸಲ್ಫರ್ ಅನ್ನ ನೀವು ಡ್ರಿಪ್ ಮುಖಾಂತರ ಬಿಟ್ಕೊಳ್ಳೋದ್ರ ಮುಖಾಂತರ ನೀವು ಈ ಬೂದಿ ರೋಗ ಅನ್ನೋದು ಖಂಡಿತವಾಗಿ ಹತೋಟಿ ಮಾಡಬಹುದು. ಸ್ನೇಹಿತರೆ, ಈ ಬೂದಿ ರೋಗ ಅನ್ನೋದು ತುಂಬಾ ಡೇಂಜರ್ ಆಗಿ ಪರಿವರ್ತನೆ ಹೋಗ್ತಾ ಹೋಗ್ತಾ ನಾವೇನಾದ್ರೂ
ನೆಗ್ಲೆಕ್ಟ್ ಮಾಡಿದ್ದೀವಿ ಅಂದರೆ ತುಂಬ ಸಿವಿಯರ್ ಆಗಿ ಅದು ನಮ್ಮ ಬೆಳೆಯನ್ನು ಡ್ಯಾಮೇಜ್ ಮಾಡುತ್ತೆ. ಸೊ ದಯವಿಟ್ಟು ಮುಂಚಿತವಾಗಿ ನಿಮ್ಮ ಮೇಲ್ಗಡೆ ನೋಡಲಿಕ್ಕೆ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತೆ ತೋಟ. ಕೆಳಭಾಗದಲ್ಲಿ ನೋಡ್ತಾ ಹೋಗಿ ಸ್ವಲ್ಪ ಚೆನ್ನಾಗಿ ಚೆಕ್ ಮಾಡಿ ವಿಡಿಯೋದಲ್ಲಿ ನೋಡಿ ಬೇಕಾದ್ರೆ ನೀವು ನಾನು ತೋರಿಸ್ತಾ ಇದ್ದೀನಿ. ಸೊ ಕೆಳಭಾಗದಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ಮೊದಲೇ ನೋಡ್ಕೊಂಡ್ಬಿಟ್ರೆ ಅದನ್ನು ಅಲ್ಲೇ ಕಂಟ್ರೋಲ್ ಮಾಡ್ಬೋದು. ಮೇಲೆವರೆಗೂ ಬಂದ್ಬಿಟ್ಟಿದೆ ಅಂದ್ರೆ ಗಿಡದ ಮೇಲೆವರೆಗೂ ಬಂದಿದೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಂದ್ ತುಂಬ ಸಿವಿಯರ್ ಆದ ಮೇಲೆ ನಾವು ಸ್ಪ್ರೇ ಮಾಡಿದ್ದೀವಿ ಅಂದರೆ ರೋಗವನ್ನು ನಾವು ಕೆಮಿಕಲನ್ನು ಸ್ಪ್ರೇ ಮಾಡಿದ ನಂತರ ಆ ಬೂದಿ ರೋಗವನ್ನು ಏನಾಗುತ್ತೆ ಬರ್ನ್ ಆಗುತ್ತೆ. ಬರ್ನ್ ಆಗಿರ್ತಕ್ಕಂಥ ಎಲೆಗಳೆಲ್ಲ ಬಾಡೋಗಿ ಎಲ್ಲ ಇಷ್ಟಾಗಿ ಹೋಗ್ಬಿಟ್ಟು ಎಲೆಗಳು ಬಾಡೋಗಿ ಉದುರೋಗ್ತವೆ. ಅಲ್ಲೂ ಸಹ ನಮ್ಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಎಲೆಗಳು ಹೋಗಿದೆ ಅಂದರೆ ಸ್ವಲ್ಪ ನೋಡಲಿಕ್ಕೂ ಬೆಲೆ ಸರಿಯಾಗಿ ಕಾಣಿಸಲ್ಲ ಆ ಥರ ಹೋದಾಗ. ಸೊ ಅದಕ್ಕೆ ನಾವು ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ ಖಂಡಿತವಾಗಿ ನಮ್ಮ ಬೆಳೆಯನ್ನು ಚೆನ್ನಾಗಿ ನಾವು ಬೆಳೀಬಹುದು. ಸೊ ಇಷ್ಟು ಸ್ನೇಹಿತರೆ, ನಿಮಗೆ ನಾನು ಬೂದು ರೋಗ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಒಂದು ಟಾಸ್ಕೋ ವೈರಸ್ ಬಗ್ಗೆ ನಾನು ವಿಡಿಯೋ ಮಾಡಬೇಕಂತ ನಾನು ಇದ್ದೀನಿ. ಸೊ ಇವಾಗ ಯಥೇಚ್ಛವಾಗಿ ಟಾಸ್ಕೋ ವೈರಸ್ ತುಂಬ ಕಾಟ ಕೊಡ್ತಾ ಇದೆ. ನಾನು ಆಲ್ರೆಡಿ ಫೀಲ್ಡಲ್ಲಿ ನೋಡ್ತಾ ಇರುವಾಗಾದರೆ ಆಂಧ್ರ ಸೈಡ್ ಏನು ಸತ್ಯಸಾಯಿ ಜಿಲ್ಲೆ ಇದೆ, ಆ ಕಡೆ ಎಲ್ಲ ತುಂಬ ಬರ್ನ್ ಆಗ್ತಿದ್ದಾವೆ. ಸರಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಲೆಂಥಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ರೈತ ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋದು ಮರೆತು ಹೋಗಬೇಡಿ, ಸರಿನಾ? ಸೊ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಒಳ್ಳೆ ವಿಡಿಯೋಗಳನ್ನು ನಿಮಗೆ ನಾನು ಪೋಸ್ಟ್ ಮಾಡಿಕೊಡ್ತೀನಿ. ಒಳ್ಳೆ ವಿಡಿಯೋಗಳನ್ನು ತಮಗೆ ಒಳ್ಳೆ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು.